ಕೇಂದ್ರ ಸಚಿವ ಕುಮಾರಸ್ವಾಮಿ ಮೇಲೆಯೂ ಕೂಡ ಲೋಕಾಯುಕ್ತ ತೂಗುಗತ್ತಿ ಅಲ್ಲಾಡ್ತಾ ಇದೆ. ಬೆಂಗಳೂರಿನ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮೇಲೂ ಕೂಡ ಲೋಕಾಯುಕ್ತ ತೂಗುಗತ್ತಿ ಇದೆ. ಬೆಂಗಳೂರಿನ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಮಾಜಿ ಸಿಎಂ ಬಿಎಸ್ವೈ ತನಿಖೆ ಬೆನ್ನಲ್ಲೇ ಕುಮಾರಸ್ವಾಮಿಗೆ ಈಗ ಢವಢವ ಶುರುವಾಗಿದೆ. ಬಾಮೈದನಿಗೆ 100 ಕೋಟಿ ಬೆಲೆ ಬಾಳುವಂತ ಸೈಟ್ ಅನ್ನ ಡಿನೋಟಿಫೈ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಕುಮಾರಸ್ವಾಮಿ ಸೂಚನೆ ಮೇರೆಗೆ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಲೋಕಾಯುಕ್ತ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ವಿಚಾರಣೆ ಸಾಧ್ಯತೆ ಹಿನ್ನೆಲೆ ಕುಮಾರಸ್ವಾಮಿಗೆ ಆತಂಕ ಹೆಚ್ಚಿದೆ. ಯಾರು ಏನು ಸಾಚ ಅಲ್ಲ, ಎಲ್ಲರೂ ಅವರವರ ಕಾಲದಲ್ಲಿ ಎಲ್ಲರೂ ಗುಳುಂ ಮಾಡಿರೋರೆ, ಎಲ್ಲರೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡಿರೋರೆ. ಈಗ ಯಡಿಯೂರಪ್ಪನವರಿಗೆ ತನಿಖೆ ಬೆನ್ನಲ್ಲೇ ಕುಮಾರಸ್ವಾಮಿಗೂ ಕೂಡ ಆತಂಕ ಶುರುವಾಗಿದೆ. ಕುಮಾರಸ್ವಾಮಿಯನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಲೋಕಾಯುಕ್ತದಿಂದ. ನಮ್ಮ ಪ್ರತಿನಿಧಿ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಮಾಜಿ ಸಿಎಂ ಬಿಎಸ್ವೈ ತನಿಖೆ ಬೆನ್ನಲ್ಲೇ ಈಗ ಕುಮಾರಸ್ವಾಮಿಗೂ ಕೂಡ ಆತಂಕ ಎದುರಾಗಿದೆ. ಡಿನೋಟಿಫಿಕೇಶನ್ ಕೇಸ್ನ ತನಿಖೆ ಕೂಡ ಚುರುಕುಗೊಳ್ತಾ ಇದೆ. ಅವರು ಬಾಮೈದನ್ಗೆ 100 ಕೋಟಿ ಬೆಲೆ ಬಾಳುವಂತ ಸೈಟ್ ಅನ್ನ ಡಿನೋಟಿಫೈ ಮಾಡಿದಂತ ಆರೋಪ ಕುಮಾರಸ್ವಾಮಿ ಮೇಲಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ರೂಪೇಶ್? ಸಿಂಧೂರ, ಇಲ್ಲಿ ಡಿನೋಟಿಫಿಕೇಶನ್ ಕೇಸ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇಲ್ಲಿ ಗಂಗೇನಹಳ್ಳಿಯಲ್ಲಿ ಒಟ್ಟಾರಾಗಿ 1 ಎಕರೆ 11 ಸೆಂಟ್ಸ್ ಜಾಗ, ಆ ಜಾಗ ಡಿನೋಟಿಫೈ ಮಾಡಿ ಅವರ ಕುಟುಂಬಕ್ಕೆ ಕೊಡಿಸ್ಕೊಂಡಂತ ಆರೋಪ ಯಡಿಯೂರಪ್ಪ ಮೇಲಿದೆ. ಇದಕ್ಕೆ ಸಹಕರಿಸಿದಂತ ಆರೋಪ ಕುಮಾರಸ್ವಾಮಿ ಮೇಲಿದೆ. ಹೀಗಾಗಿ ಅತ್ತೆ ಹೆಸರಿದ್ದ ಜಾಗವನ್ನ ಬಾಮೈದನ ಹೆಸರಿಗೆ ಮಾಡಿಕೊಟ್ಟಿದ್ದು ಇಲ್ಲಿ ಒಂದಿಷ್ಟು ಲೋಕಾಯುಕ್ತ ತನಿಖೆಯನ್ನ ಮಾಡ್ತಾ ಇದೆ. ಹೀಗಾಗಿ ಇದೇ ಕೇಸ್ ಸಂಬಂಧಪಟ್ಟಂತೆ ಡಿನೋಟಿಫೈ ಮಾಡುವಂತ ಯಡಿಯೂರಪ್ಪನವರಿಗೆ ಲೋಕಾಯುಕ್ತ ಬಲವನ್ನ ಕೊಟ್ಟಿತ್ತು. ಲೋಕಾಯುಕ್ತ ಬಿಎಸ್ ಯಡಿಯೂರಪ್ಪನವ್ರನ್ನ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವ್ರನ್ನ ತನಿಖೆಯನ್ನು ಕೂಡ ಮಾಡಿತ್ತು, ವಿಚಾರಣೆಯನ್ನು ಕರೆದು ಅವ್ರನ್ನ ಹೇಳಿಕೆಯನ್ನು ಪಡ್ಕೊಂಡಿತ್ತು. ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಲೋಕಾಯುಕ್ತ ನೋಟಿಸ್ ಕೊಡ್ಲಿಕ್ಕೆ ತಯಾರಿ ನಡೆಸಿಕೊಂಡಿದೆ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಹಿಂದೆ ಅಧಿಕಾರವನ್ನು ಅನುಭವಿಸಿದವರು, ಅದಾದ ನಂತರ ಅವರು ಕೂಡ ಪ್ರಭಾವವನ್ನು ಬೀರಿದ್ದಾರೆ, ಯಡಿಯೂರಪ್ಪನವರಿಗೆ ಹೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ಮತ್ತೊಂದಿಷ್ಟು ಆರೋಪಗಳು ಕೂಡ ಅವ್ರ ವಿರುದ್ಧ ಇದೆ. ಹೀಗಾಗಿ ಕುಮಾರಸ್ವಾಮಿ ಅವರು ಕೂಡ ಸಂಕಷ್ಟ. ಯಾಕಂದ್ರೆ ಕೇಂದ್ರ ಸಚಿವರಾಗಿದ್ದು ಲೋಕಾಯುಕ್ತ ನೋಟಿಸ್ ಕೊಟ್ರೆ ಲೋಕಾಯುಕ್ತ ತನಿಖೆಗೆ ಬರ್ಬೇಕಾಗತ್ತೆ. ಹೀಗಾಗಿ ಸಿದ್ದರಾಮಯ್ಯನ ವಿಚಾರದಲ್ಲಿ ನೈತಿಕ ಪ್ರಶ್ನೆ, ನೈತಿಕ ಹೊಣೆಗಾರಿಕೆ ಎಲ್ಲವನ್ನೂ ಕೂಡ ಹೊರಿಸುವಂತ ಕುಮಾರಸ್ವಾಮಿ ಅವರು ಮತ್ತೆ ಲೋಕಾಯುಕ್ತ ನೋಟಿಸ್ ಕೊಟ್ರೆ ಏನ್ ಮಾಡ್ತಾರೆ? ಹೀಗಾಗಿ ದೊಡ್ಡ ಮಟ್ಟಿಗೆ ಕುಮಾರಸ್ವಾಮಿಗೂ ಕೂಡ ಮುಜುಗರ ಆಗತ್ತೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆರಂಭವಾಗಿದೆ. ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಕೂಡ ಹೆಚ್ಚಾಗಿದೆ. ಸಿಂಧೂರ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.